ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಕಮಲಾರತ್ನ ಬತ್ತೇಜಿ ಬಳ್ಳಾರಿ ಇವರ ನೇತೃತ್ವದಲ್ಲಿ ಸನ್ನತಿ ಪಂಚಶೀಲ ಪಾದಯಾತ್ರೆ ಇದು ಸಿರುಗುಪ್ಪ ತಾಲೂಕಿಗೆ ಆಗಮಿಸಲಿದೆ. ಈಗಾಗಲೇ ಗುಲ್ಬರ್ಗದಿಂದ ಹೊರಟಿರುವ ಈ ಪಾದಯಾತ್ರೆ ಈಗಾಗಲೇ ಸಿಂಧನೂರು ಮೂಲಕವಾಗಿ ಮಾನ್ವಿ ಸಿಂಧನೂರು ಮೂಲಕವಾಗಿ ಪಾದಯಾತ್ರೆ ಬಂದು ದಡೇಸೂಗೂರು ಜಿಲ್ಲೆಯ ಸಿರುಗುಪ್ಪ ತಾಲೂಕಿಗೆ ಆಗಮಿಸಲಿದೆ. ಈ ಆಗಮಿಸುವಂಥ ಸಂದರ್ಭದಲ್ಲಿ ಸಿರುಗುಪ್ಪ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳು ಎಲ್ಲ ಸೇರಿಕೊಂಡು ಬರ್ತಕ್ಕಂಥ ಪಾದಯಾತ್ರೆಯನ್ನು ಒಂದು ಬರಹ ಮಾಡಿಕೊಂಡು ಅಲ್ಲಿಂದ ಮೌಢ್ಯಗಳಿಗೆ ಒಳಗಾಗಿರ್ತಕ್ಕಂಥ ಜನಗಳಿಗೆ ಯಾವ ರೀತಿಯಾದಂಥ ಮಾರ್ಗದರ್ಶನವನ್ನು ಕೊಡ್ತಾರೆ ಅಂತಂದರೆ, ಬಂದಿರತಕ್ಕಂಥ ಸ್ವಾಮಿಗಳ ಒಂದು ಸ್ಥಾನ ಅಂದರೆ ಅವರು ಮಲಗೋದಾಗಲಿ ಅವರು ಕೂಡೋದಾಗಲಿ ಅವತ್ತಿನ ಬೆಳತನಕ ಏನಿದೆ, ಅವರು ಸಿರುಗುಪ್ಪ ತಾಲೂಕಿನ ರುದ್ರಭೂಮಿ ಅಂದರೆ ಸ್ಮಶಾನದಲ್ಲಿ ಅವರು ವಾಸ ಅಂತನಂದು ಹೇಳ್ತಾ ಇದ್ದಾರೆ. ಅಲ್ಲೇ ಇರ್ತಾರೆ ಬೆಳತನಕ. ಯಾಕಂದ್ರೆ ಅಲ್ಲಿ ದೆವ್ವ ಪೀಡೆ ಪಿಚಾಚಿ ಅಂತನಂದೇಳಿ ಏನು ಮೂಢನಂಬಿಕೆಯಲ್ಲಿ ಜನಗಳಿದ್ದಾರೆ. ಆ ಮೂಢನಂಬಿಕೆಯನ್ನು ಹೋಗಲಾಡಿಸಬೇಕಂತನಂದೇಳಿ ಕಮಲಾರತ್ನನ್ ಬತಾಜಿ ಇವರು ಬಳ್ಳಾರಿಯಿಂದ ಇವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಬಂದ ನಂತರ ಇವರು ಸಂಪೂರ್ಣವಾಗಿ ಮೌಢ್ಯತನಗಳನ್ನು ಹೋಗಲಾಡಿಸುವ ಸಲುವಾಗಿ ಈ ಒಂದು ಪಾದಯಾತ್ರೆ ಮತ್ತು ಈಗಾಗಲೇ ಸುಮಾರು ವರ್ಷಗಳಿಂದ ಬೌದ್ಧ ಧರ್ಮವನ್ನು ಪಾಲಿಸಿಕೊಂಡು ಬಂದಿರತಕ್ಕಂಥ ಜನಗಳಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇವರು ಒಂದು ಸ್ಮಶಾನದಲ್ಲಿ ಇವರು ತಾಣ ಹೂಡಿ ಅಲ್ಲಿಂದನೇ ಮತ್ತೆ ಬೆಳಿಗ್ಗೆ ಪಾದಯಾತ್ರೆ ಮುಂದುವರಿತದೆ. ಈ ಹೊರಟಂಥ ಪಾದಯಾತ್ರೆ ನೇರವಾಗಿ ಸಿರುಗುಪ್ಪದ ಮೂಲಕ, ಅಂದರೆ ಸಿರುಗುಪ್ಪ ಇದು ಯಾವುದು ಕೆಂಚನಗುಡ್ಡ ಎರೆಕಲ್ಲು ಈ ಮಾರ್ಗವಾಗಿ ತೆರಳಿ ಅಲ್ಲಿಂದ ಈ ಬುದ್ಧನ ಒಂದು ಅನುಯಾಯಿಗಳು ಅಲ್ಲಿ ಒಂದು ಉಡೇಗಾಳ ಅಂತಕ್ಕಂಥ ಗ್ರಾಮದಲ್ಲಿ ಸೇರ್ಕೊಂಡ್ಬಿಟ್ಟು ಇವರು ಸಂಪೂರ್ಣವಾಗಿ ಬೌದ್ಧ ಧರ್ಮದ ಪರಿಶೀಲನೆಯನ್ನು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಯಾಕೆ ಹೋದರು, ಏನಾಯಿತು ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಅಲ್ಲಿ ಒಂದು ಅಂದರೆ 6/12/2024 ಉಡೇಗಾಳಿನಲ್ಲಿ ಅಶೋಕ ಶಾಸನ ಸ್ಥಾನಗಳು ಡಾಕ್ಟರ್ BR ಅಂಬೇಡ್ಕರ್ ಅವರ ನಿರ್ವಹಣಾ ದಿನಾಚರಣೆಯನ್ನು ಅಲ್ಲಿ ಆಚರಣೆ ಮಾಡಲಾಗುತ್ತದೆ ಎಂದು ನಮ್ಮ ವಾಹಿನಿಗೆ ತಿಳಿಸಿರುತ್ತಾರೆ. KJ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ. ಇವತ್ತು ಬುದ್ಧ ವಿಹಾರದ್ದು ಒಂದು ಪಾದಯಾತ್ರೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಆ ಪಾದಯಾತ್ರೆ ಬರುವಂಥ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಬುದ್ಧಿಜೀವಿಗಳಾಗಿರ್ಬೋದು, ಇದರಲ್ಲಿ ಏನಾದರೂ ಯಾರಾದರೂ ಪಾಲ್ಗೊಳ್ತಾರಾ, ಹೇಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಈಗಾಗಲೇ ಬುದ್ಧಿಜೀವಿಗಳು ಇವತ್ತು ನಮ್ಮ ಬತ್ತೇಜಿಯವ್ರ ಹತ್ರ ಬಂದು ಇದು ಪವಿತ್ರ ಕಾರ್ಯಕ್ರಮ, ಈ ಪವಿತ್ರ ಕಾರ್ಯಕ್ರಮಕ್ಕೆ ನಾವು ಅನ್ನದ ಪ್ರಸಾದವನ್ನು ನೀಡೋದು ಇದೀವಿ ಅಂತೇಳಿ ಪ್ರೊಫೆಸರ್ ಸೋಮನಾಥ್ ಸರ್ ಅಂತೇಳಿ ಪ್ರೊಫೆಸರ್ ಬಂದು ನಾವು ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ವಾಲ್ಮೀಕಿ ಸಮಾಜ ವತಿಯಿಂದ ಪದಾಧಿಕಾರಿಗಳೆಲ್ಲ ಸೇರಿ ಇದನ್ನು ನಾವು ಪಾಲ್ಗೊಂಡು ಯಶಸ್ವಿಗೊಳಿಸ್ತೀವಿ ಅಂತ ಕೂಡ ಅವರು ಹೇಳ್ತಿದ್ದಾರೆ. ಮತ್ತು ಅಲ್ಪಸಂಖ್ಯಾತರಲ್ಲಿ ಹುಸೇನ್ ಅವರು ಅಂತ ನಾವು ಕೂಡ ಭಾಗವಹಿಸ್ಬೋದು ಏನಂತ ಕೇಳ್ತಾ ಇದ್ದಾರೆ. ಅಗತ್ಯವಾಗಿ ಭಾಗವಹಿಸ್ಬೋದು. ಇದು ದೇಶದ ಪ್ರಬುದ್ಧಿ ಶಾಂತಿಗಾಗಿ ಹೋಗ್ತಕ್ಕಂಥ ನಮ್ಮ ಇದು. ಹಾಗಾಗಿ ಇದರಲ್ಲಿ ಎಲ್ಲರೂ ರೆಸಿಡೆನ್ಸ್ ಇಲ್ಲ, ಇದು ಕ್ರಿಶ್ಚಿಯನ್ರು ಹಿಂದೂ ಅಂಬೋದು ಏನೂ ಇಲ್ಲ. ಇದು ಒಂದು ಮಾನವ ಬಂಧತ್ವ, ಇದು ಮಾನವೀಯತೆಯನ್ನು ಮೆರೆಯುವಂಥ ಒಂದು ಬೌದ್ಧ ಧರ್ಮ. ಇದು ನಮ್ಮ ದೇಶದಲ್ಲಿ ಇದ್ದಿತ್ತು, ಆ ಕಾರಣಾಂತರದಿಂದ ನಾಶವಾಗಿತ್ತು. ಈಗಾಗಲೇ ಗೊತ್ತಾಗಿದ್ದ ಜನರಿಗೆ ಭಾಳಷ್ಟು ಬುದ್ಧಿಜೀವಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಭಾಗವಹಿಸುವ ಇಂಗಿತ ವ್ಯಕ್ತಪಡಿಸ್ಯಾರ. ಥ್ಯಾಂಕ್ ಯು. ಸರ್ಕಾರದಲ್ಲಿ ಒತ್ತಾಯ ಮಾಡ್ತಕ್ಕಂಥ ಒಂದು ವಿಷಯ ಕೂಡ ಹೌದು. ಪಾದಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಉದ್ದೇಶ ಎಲ್ಲೆಲ್ಲಿ ಬುದ್ಧ ಏನು ಈ ಅಶೋಕನ ಶಾಸನಗಳು ನಮಗೆ ಸಿಕ್ಕಿದ್ದಾವೆ ಕರ್ನಾಟಕದಾದ್ಯಂತ, ಆ ಎಲ್ಲ ಶಾಸನಗಳ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ಮುಖ್ಯವಾಗಿ ಅಭಿವೃದ್ಧಿಪಡಿಸೋದ್ರ ಮೂಲಕ ಸರ್ಕಾರದ ವತಿಯಿಂದ ಪ್ರೇಕ್ಷಣೀಯ ಸ್ಥಳಗಳಾಗಿ ಮತ್ತು ಪ್ರವಾಸೋದ್ಯಮದ ಸ್ಥಳಗಳನ್ನಾಗಿ ಮಾಡೋದಕ್ಕೆ ಒಂದು ಒತ್ತಾಸೆ ಇಟ್ಕೊಂಡು ಈ ಪಂಚಶೀಲ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಷಯ. ಆಮೇಲೆ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ನಾನು ಬೌದ್ಧ ರಾಷ್ಟ್ರದಿಂದ ಬಂದಿದ್ದೀನಿ ಅಂತಂದೇಳಿ ಬೇರೆ ದೇಶಗಳಲ್ಲಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಹೇಳ್ತಕ್ಕಂಥ ಒಂದು ಪ್ರತೀತಿ ಅವರು ಇಟ್ಕೊಂಡಿದ್ದಾರೆ. ಅದೇ ಒಂದು ಇಂಟೆನ್ಷನ್ ಅಂದರೆ ಅವರ ಒಂದು ಉದ್ದೇಶನ ಭಾರತದಲ್ಲಿ ಬುದ್ಧನ ಸಂಬಂಧಿತ ಬುದ್ಧ ವಿಹಾರ ಕೇಂದ್ರಗಳಿಗೆ ಅನುದಾನ ಕೊಡೋದಾಗಿರ್ಬೋದು, ಬುದ್ಧ ವಿಹಾರ ಕೇಂದ್ರಗಳಿಗೆ
ಸೌಲಭ್ಯಗಳನ್ನು ಒದಗಿಸೋದಾಗಿರ್ಬೋದು. ಆ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಿ ಸ್ವಲ್ಪ ಬುದ್ಧನ ವಿಷಯಕ್ಕೆ ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಅದೇ ರೀತಿ ರಾಜ್ಯ ಸರ್ಕಾರದವರು ಕೂಡ ಬೇರೆ ಬೇರೆ ರಾಜಕೀಯ ವಿಷಯಗಳಿಗೆ ಪಾದಯಾತ್ರೆ ಮಾಡ್ತಕ್ಕಂಥ ಸ್ವಾಮೀಜಿಗಳನ್ನು ಕೂಡ ನಾವು ನೋಡಿದ್ದೀವಿ. ಅವರ ಒತ್ತಾಸೆಗಳನ್ನು ಆಮೇಲೆ ಹಿಂದೆಲೇ ಅವ್ರಿಗೆ ಗಮನಕ್ಕೆ ತಗೊಂಡು ನಿಮ್ಮ ಉದ್ದೇಶ ಏನು ಅಂತಂದೇಳಿ ಕೇಳಿ ಅವರಿಗೆ ಪ್ರತಿಕ್ರಿಯಿಸ್ತಕ್ಕಂಥ ಒಂದು ಕೆಲಸ ಮಾಡ್ತದೆ ಕಾರ್ಯಕ್ರಮ ಇವರು ಸರ್ಕಾರದ ವತಿಯಿಂದ. ಇದು ಈ ಮೊನ್ನೆ ಒಂದು ನವೆಂಬರ್ 25ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಪಂಚಶೀಲ ಪಾದಯಾತ್ರೆಯನ್ನು ಇವತ್ತಿನವರೆಗೂ ಅದನ್ನು ಗಮನ ಸೆಳೆತಕ್ಕಂಥ ಒಂದು ಕೆಲಸ, ಆಮೇಲೆ ಟಿ ವಿಯಲ್ಲಿ ಬರ್ತಕ್ಕಂಥ ಕೆಲಸಗಳಾಗಿರ್ಬೋದು, ಯಾವುದೇ ಪ್ರಚಾರದ ಒಂದು ಕೊರತೆಯಿಂದ ಇದು ಗಮನ ಸೆಳೆಯೋಕೆ ಆಗ್ತಾ ಇಲ್ಲ. ದಯಮಾಡಿ ಇದು ಕೂಡ ಈ ಕೆಲಸ ಕೂಡ ಆಗಬೇಕು. ಇದು ಯಾಕಂದರೆ ಬರೀ ಏನು ಶೂದ್ರ ಸಂಬಂಧಿತ ಏನಿದೆ ನಾವು ಅವ್ರಿಗಂತ ಸೀಮಿತ ಅಲ್ಲ. ಬುದ್ಧನ ಒಂದು ವಿಗ್ರಹವನ್ನು ಪ್ರತಿಯೊಂದು ಬ್ರಾಹ್ಮಣ ಸಮುದಾಯದವರು, ಬೇರೆ ಮೇಲ್ವರ್ಗದ ಸಮುದಾಯದವರು ಎಲ್ಲರೂ ಬುದ್ಧನ ವಿಗ್ರಹವನ್ನು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಅಂಗಡಿ ಕೇಂದ್ರಗಳಲ್ಲಿ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂಥವ್ರು ಕೂಡ ಈ ಒಂದು ಪಂಚಶೀಲ ಪಾದಯಾತ್ರೆಗೆ ಪ್ರತ್ಯಕ್ಷವಾಗಿರ್ಬೋದು ಪರೋಕ್ಷವಾಗಿರ್ಬೋದು ಅವರು ಇದಕ್ಕೆ ಭಾಳಷ್ಟು ಇದು ಕೊಡ್ತಾಯಿದ್ದಾರೆ, ಸಾಥ್ ಕೊಡ್ತಾಯಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಏನು ಉದ್ದೇಶಿತ ಪಂಚಶೀಲ ಪಾದಯಾತ್ರೆ ಏನೈತಲ್ಲ ಅದಕ್ಕೆ ಅವರು ಒತ್ತು ನೀಡಿ ಅವರ ಒಂದು ಬೇಡಿಕೆಯನ್ನು ಈಡೇರಿಸುವ ಒಂದು ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕಂತಂದು ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ತಮ್ಮ ಹೆಸರು? ಶಿವರಾಮ, ಚಲವಾದಿ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ. ಥ್ಯಾಂಕ್ ಯು. ಸನ್ನತಿ ಗ್ರಾಮದಿಂದ ಬರುತ್ತೆ. ಅಲ್ಲಿ ಸನ್ನತಿಯಿಂದ ಯಾಕೆ ಬರಬೇಕಾಗಿತ್ತು ಅಂತ ಉದ್ದೇಶ, ಅಲ್ಲಿ ಸುಮಾರು 212 ಎಕರೆಯಲ್ಲಿ ರಿಸರ್ವೇಷನ್ ಇರೋಂಥ ಬೌದ್ಧ ಬುಕ್ಸ್ಗಳು ಜಮೀನದು. ಆ ಜಮೀನಲ್ಲಿ ಇವತ್ತು ಅಲ್ಲಿ ಕೋಟೆ ಕಟ್ಟೆ ಆಳು ಬಿದ್ದಿದೆ. ಆ ಆಳು ಬಿದ್ದಂಥದನ್ನು ಇವ್ರು ಯಾರು ಓದಿದಂಥ ಇವ್ರ ಕಡೆಯಿಂದ ಅಲ್ಲೆಲ್ಲ ಅಗದು ಎಲ್ಲ ನೋಡಿದಾಗ ಅಲ್ಲೆಲ್ಲ ಗುರುಗಳು ಸಿಗ್ತದೆ. ಆ ಒಂದು ಇದರಿಂದ ಮತ್ತೆ ಅದನ್ನು ಅಭಿವೃದ್ಧಿಪಡಿಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಆಮೇಲೆ ಬುದ್ಧಗಯಾದಲ್ಲಿ ಇರ್ತಕ್ಕಂಥ ದೇವಸ್ಥಾನವನ್ನು ಇವತ್ತು ಸರ್ಕಾರ ಕೋರ್ಟ್ ಆದೇಶ ಇದ್ರೂ ಕೂಡ ಇವತ್ತು ಬೌದ್ಧ ಭಿಕ್ಷುಗಳಿಗೆ ಕೊಡ್ತಾ ಇಲ್ಲ, ಒಪ್ಪಿಸ್ತಾ ಇಲ್ಲ. ಯಾಕಂದರೆ ಅದೊಂದು ಪವಿತ್ರ ಸ್ಥಳ. ಆ ಧರ್ಮದವರಿಗೆ ನಮ್ಮ ಧರ್ಮದ ಹಕ್ಕು ಅಂತೇಳಿ ಕೋರ್ಟ್ನಲ್ಲಿ ಹೋದ್ರೂ ಕೂಡ ಅವರಿಗೆ ನ್ಯಾಯ ಸಿಕ್ಕಿದೆ. ಆದರೆ ಇವತ್ತು ಅವರಿಗೆ ಪ್ರಾಕ್ಟಿಕಲ್ ಆಗಿ ಆ ದೇವಸ್ಥಾನವನ್ನು ಬಿಟ್ಟುಕೊಳ್ಳಾರ್ದು ಒಂದು ಭಾಳ ನೋವಿನ ಸಂಗತಿ ಆಗಿದೆ. ಹಾಗಾಗಿ ಅವರು 4ನೇ ತಾರೀಕು ನಾವು ಇಬ್ರಾಂಪುರದಿಂದ ಅವ್ರನ್ನ ಬರಮಾಡಿಕೊಂಡು 4ನೇ ತಾರೀಕು ಸಾರ್ವಜನಿಕ ರುದ್ರಭೂಮಿ ಇರೋಂಥ ನಮ್ಮ ಸಿರುಗುಪ್ಪದಲ್ಲಿ ಅವರು ತಂಗಿದು ಅಲ್ಲಿ ರಾತ್ರಿ ಮೆಡಿಟೇಷನ್ ಧ್ಯಾನ ಇರುತ್ತೆ. ಆ ಧ್ಯಾನದ ಮೂಲಕ ಮತ್ತು 5ನೇ ತಾರೀಕು ಹೆಚ್ಚಿನಗುಡ್ಡ ಮತ್ತು ಕಿತ್ತೂರು, ಆಮೇಲೆ ಇದು ಉಡೇಗೋಡಂನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಪರಿನಿರ್ವಾಣ ದಿನ ಇರೋದರಿಂದ ಅಲ್ಲಿ ವಿಶೇಷವಾಗಿ ಅಲ್ಲಿ ಅವರಿಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಅಲ್ಲಿ ಅಶೋಕನ ಶಿಲಾಶಾಸನಗಳು ಇರೋದರಿಂದ ಅಲ್ಲಿ ಅವರು ತೆಗೆದುಕೊಂಡು ಮತ್ತು ನಮ್ಮ ಸಿರುಗುಪ್ಪ ಗಡಿ ಭಾಗದಂಥ ಮಣ್ಣೂರಿಂದ ನಾವು ಬೀಳ್ಕೊಟ್ಟು ಮುಂದಿನ ಒಂದು ತಾಲೂಕಿಗೆ ನಾವು ಕಳಿಸ್ಕೊಡೋ ಕಾರ್ಯ ಇವತ್ತು ನಾವು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ SC ST OBC ಮೈನಾರಿಟೀಸ್ ಅನ್ನೋ ಎಲ್ಲ ಶೂದ್ರ ಮತ್ತು ಅತಿಶೂದ್ರ ಸಂಘಟನೆಗಳು ಏನಿದಾವೆ ಇವತ್ತೆಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ಮಾಡಬೇಕಂತ ಎಲ್ಲ ಒಂದು ತೀರ್ಮಾನಿಸಿ ಕೈಗೊಂಡಿದ್ದೀವಿ. ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರೂ ಹಿರಿಯರು ಬುದ್ಧಿಜೀವಿಗಳು ಸಹಾಯ ಸಹಕಾರ ಮಾಡಬೇಕಂತೇಳಿ ನಾವು ಕನ್ನಡ ದಲಿತ ಸಂಘರ್ಷ ಸಮಿತಿ DSS ವತಿಯಿಂದ ನಾನು ಕೇಳಿಕೊಳ್ತಾ ಇದ್ದೀನಿ. ತಮ್ಮ ಹೆಸರು? ನನ್ನ ಹೆಸರು ದರಗಪ್ಪ, ಕನ್ನಡ ದಲಿತ ಸಂಘರ್ಷ ಸಮಿತಿ DK ಕೃಷ್ಣಪ್ಪ ಅವರನ್ನು ಹೆಸರು. ಥ್ಯಾಂಕ್ ಯು. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಅನುವಾದಗಳ ಕುತಂತ್ರಕ್ಕೆ ಬಲಿಯಾದಂಥ ಬೌದ್ಧ ಧರ್ಮ ನಮ್ಮ ದೇಶದ ಧರ್ಮ, ಬಿಹಾರ್ನಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ. ಇದು ಕಾಡದಂತಾಗಿದ್ದ ಕಾರಣ ಏನಂತಂದರೆ ಮನೋವಾದ ಮತ್ತು ಶ್ರೀಕೃತ ವ್ಯವಸ್ಥೆಯಲ್ಲಿ ಇದು ಹಾಳಾಗಿ ನಾಶ ಆಗೋಗಿತ್ತು. ಅದನ್ನು ಬಾಬಾ ಸಾಹೇಬ್ ನಾಳ ಬಾಳೆ ಭಾಷೆಯಲ್ಲಿ ಓದಿ ಈ ಪವಿತ್ರವಾದಂಥ ನಮ್ಮ ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ನಮಗೆಲ್ಲ ಕೊಂಡೋಗಿದ್ದಾರೆ. ಅದರ ನಿಮಿತ್ತ ಈಗಾಗಲೇ ಬೌದ್ಧ ಭಿಕ್ಷುಗಳು, ಬೌದ್ಧ ಅನುಯಾಯಿಗಳು ಮತ್ತು ಶಾಂತಿ ಬೇಕು ನಮ್ಮ ದೇಶಕ್ಕೆ ಅನ್ನೋ ಎಲ್ಲ ಬುದ್ಧಿಜೀವಿಗಳು ಸೇರಿ ಮತ್ತು ಬೌದ್ಧ ಧರ್ಮದ ಒಂದು ಉದ್ದೇಶವನ್ನು ಜನರಿಗೆ ಮುಟ್ಟಿಸಬೇಕು. ಶಾಂತಿಯುತ ಪ್ರಬುದ್ಧವಾದ ಒಂದು ಭಾರತವನ್ನು ನಿರ್ಮಾಣ ಮಾಡಬೇಕಂತ ಮನತಂದು ಈಗಾಗಲೇ ದೇಶಾದ್ಯಂತ ಬೌದ್ಧ ಭಿಕ್ಷುಗಳು ಪ್ರಸಾರ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ
ನಮ್ಮ ಕರ್ನಾಟಕದಲ್ಲಿ ಗುಲ್ಬರ್ಗದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಕೈಗೊಂಡಿರ್ತಕ್ಕಂಥ ಬೌದ್ಧ ಭಿಕ್ಷುಗಳು 4ನೇ ತಾರೀಕಿಗೆ ನಮ್ಮ ತಾಲೂಕಿಗೆ ಪಾದಾರ್ಪಣೆ ಮಾಡಲಿದ್ದಾರೆ. ಆ ಪಾದಾರ್ಪಣೆಯನ್ನು ಏನು ಸಾವಿರಾರು ವರ್ಷ ಕಳ್ಕೊಂಡಂಥ ನಾವು ಇವತ್ತೇನು SC ST ಅಂತಂತಾರಲ್ಲ, ಮೂಲ ನಾವು ನಾಗ ಜನಾಂಗದವರು, SC ST ಇವರೆಲ್ಲರೂ ಕೂಡ ಶೂದ್ರರು ಅಂತ ಏನು ಹೇಳ್ತಾರೆ, ಆ ಶೂದ್ರರೆಲ್ಲರೂ ಕೂಡ ಬೌದ್ಧ ಭಿಕ್ಷುಗಳೇ, ಬೌದ್ಧ ಅನುಯಾಯಿಗಳೇ. ಅವರು ಕಾಲಾಂತರದಿಂದ ಅದು ನಶಿಸಿ ಹೋಗಿದ್ದು ಸಾವಿರಾರು ವರ್ಷ ಆದ್ರಿಂದ ಇತಿಹಾಸ ಗೊತ್ತಿಲ್ಲ. ಬಾಬಾ ಸಾಹೇಬರು ಭಾಳ ಸೂಕ್ಷ್ಮವಾಗಿ ಹೇಳಿ ಅದನ್ನು ನಮಗೆ ತಿಳಿಸಿದ್ದಾರೆ. ಅದನ್ನೇ ಮತ್ತೊಮ್ಮೆ ನಾವು ಪ್ರಚಾರ ಮಾಡ್ತಾ ಇಲ್ಲಿ ವಿಶೇಷವಾಗಿ ಯಾಕಪ್ಪ ಸ್ವರೂಪಿ ಬರ್ತಾರೆ ಅಂದರೆ, ಬೌದ್ಧ ಭಿಕ್ಷುಗಳು ಹಿಂದೆ ಏನು ಬೌದ್ಧ ಧರ್ಮವನ್ನು ಅಶೋಕ್ ಚಕ್ರವರ್ತಿ ಯುದ್ಧ ಬಿಟ್ಟು ಅಶೋಕ್ ಚಕ್ರವರ್ತಿ ಕಾಲದಿಂದನೇ ಈ ಬೌದ್ಧ ಧರ್ಮ ಬೆಳೆತು ಈ ದೇಶದಲ್ಲಿ. ತದನಂತರ ಅವ್ರ ಮೊಮ್ಮಗ ಭಗವತ್ನವರಿಗೆ ತಂದಾಕಿ ಈ ಮನುಸ್ಮೃತಿ ಬಂತು. ಹಾಗಾಗಿ ಅಶೋಕ ಶಿಲಾಶಾಸನಗಳು ಎಲ್ಲೆಲ್ಲಿದ್ದಾವೋ ಅಲ್ಲೆಲ್ಲಿ ಬಂತೆಗಳು ಭೇಟಿ ಕೊಟ್ಟು ಅಲ್ಲಿ ಮಲಗಿ ಅಲ್ಲಿ ಇತಿಹಾಸನ ಹೇಳುವಂಥ ಕಾರ್ಯಕ್ರಮ ಇದೆ. ಹಾಗಾಗಿ ಹಿಂದೆ ಇಲ್ಲಿ ನಮ್ಮ ಅಶೋಕ ನಮ್ಮ ಮಹಾರಾಜ ಸಾಮ್ರಾಟರು ಅವರು ಸಾಮ್ರಾಜ್ಯ ಆಳ್ವಿಕೆಯಲ್ಲಿ ಇಲ್ಲಿ ನಮ್ಮ ತಾಲೂಕಿನಲ್ಲಿ ನಿಟ್ಟೂರಿನಲ್ಲಿ ಕೆಂಚನಗುಡ್ಡ ಮತ್ತು ಉಡೇಗಾಳ ನಮ್ಮ ಹೆಸರು ಪ್ರಪಂಚದ ಭೂಪಟದಲ್ಲಿ ಇದು ದಾಖಲೆ ಆಗಿದೆ. ಹಾಗಾಗಿ ಬೌದ್ಧ ಭಿಕ್ಷುಗಳು ಬಂಚಗಳು ಬಂದು ನಾಳೆ 4, 5, 6ನೇ ತಾರೀಕು ನಿಟ್ಟೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಣ ಇದೆ. ಅವತ್ತು ಅವರು ಏನು ಆದಂಥ ದಿನ. ಹಾಗಾಗಿ ನಾವು ಅದು ಪರಿನಿಬ್ಬಣ ದಿನ ಅಂತೀವಿ. ಅವತ್ತಿನ ದಿನ ಅಲ್ಲೇ ಬಂಚಗಳ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಣ ದಿನವನ್ನು ಆಚರಿಸೋದ್ರ ಮುಖಾಂತರ ಅವ್ರನ್ನ ಬೀಳ್ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ದಲಿತ ಸಂಘಟನೆ ಪರವಾಗಿ ನಿನ್ನೆಲ್ಲ ಸೇರಿದ್ದೀವಿ. SC ST ಎಲ್ಲರೂ ಸೇರಿ ಇದು ಪೂರ್ವಭಾವಿ ನಡೆಸಿ ಒಂದು ಬಂತೇಜಿ ಬಂದಿರೋದು ವಿಶೇಷವಾಗಿ ತಮಗೆ ಸುದ್ದಿಯನ್ನು ಮುಗಿಸಿದ್ದೀವಿ. ಸುದ್ದಿ ಪ್ರಸಾರ ಮಾಡುವಂಥ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್